ನಾವಿವತ್ತು ನಿಮಗೆ ಉಡುಪಿಯ ಅಂಬಲಪಾಡಿಯಲ್ಲಿರುವಂತಹ ಸುಂದರ ಮನೆಯ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀವಿ. ಅಂಬಲಪಾಡಿಯಲ್ಲಿರುವಂತಹ ಡಾಕ್ಟರ್ ವಿಜಯ್ ಬಲ್ಲಾಳ್ರ ಮನೆಯ ಎದುರುಗಡೆ ನಿಂತಿದ್ದೀನಿ ನಾನು. ಬನ್ನಿ ಆ ಮನೆಯೊಳಗೆ ಹೋಗಿ ಆ ಮನೆಯ ಅಂದಾಚಂದವನ್ನ ಸವಿದು ಬರೋಣ. ಶ್ರೀಕೃಷ್ಣನ ಊರು ಉಡುಪಿಯ ಬಳಿಯಲ್ಲೇ ಇದೆ ಈ ಅಂಕಣದ ಮನೆ. ನಗರದ ಪ್ರತಿಷ್ಠಿತ ಬಲ್ಲಾಳ್ ಕುಟುಂಬದ ಈ ಮನೆಯ ಕಥೆ ಈ ಮನೆಯಷ್ಟೇ ಇಂಟ್ರೆಸ್ಟಿಂಗ್. ಮನೆಯೊಡೆಯ ಡಾಕ್ಟರ್ ವಿಜಯ್ ಬಲ್ಲಾಳ್ರ ಬಾಯಲ್ಲೇ ಬನ್ನಿ ಈ ಮನೆ ಕತೆ ಕೇಳೋಣ. ನಾವೀಗ ಡಾಕ್ಟರ್ ವಿಜಯ್ ಬಲ್ಲಾಳ್ರ ಮನೆಯಲ್ಲೇ ಇದ್ದೇವೆ. ಈ ಮನೆಯ ಬಗ್ಗೆ, ಮನೆಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅವರೇ ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರನ್ನ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆಯೊಳಗಡೆ ಬರ್ತಾ ಇದ್ದಂತೆ ಮೊದಲು ನೋಡಿದ್ದೇನೆ ಆ ಡೋರ್ ಬಾಗಿಲು ನೋಡ್ತದಂತೆ ಆಹಾ ಅನ್ನುವ ಹಾಗೆ ಇದೆ. ಸೊ ಬಾಗಿಲಿನಿಂದ ಹಿಡಿದು ಒಳವರೆಗೆ ಎಲ್ಲವೂ ಆಹಾ ಅನ್ನುವಂಗೆ ಇದೆ. ಇದು ಎಷ್ಟು ವರ್ಷ ಆಗಿದೆ ಅಂತ ಈ ಮನೆಗೆ? ಸುಮಾರು 450 ವರ್ಷಗಳ ಹಿಂದಿನ ಮನೆ ಇದು. 20-30-50 ವರ್ಷಕ್ಕೊಮ್ಮೆ ಸ್ವಲ್ಪ ರನ್ಔಟ್ ಮಾಡಿದ್ರು. ಮೂಲಭೂತವಾದ ಮನೆಯ ಸೌಂದರ್ಯವನ್ನ, ವಾಸ್ತುವನ್ನ ಸ್ವಲ್ಪ ಬದಲಾವಣೆ ಮಾಡಲಿಲ್ಲ. 800 ವರ್ಷಗಳಿಂದ ರಾಜರು ಇಲ್ಲಿ, ಜೈನ ರಾಜರು ಇಲ್ಲಿ ತುಂಡಸರಾಗಿ ಈ ಜಾಗದಲ್ಲಿ ಆಳ್ತಾ ಇದ್ರು ಅಂತ ಹೇಳ್ತಾರೆ. ಅವರಿಗೆ ತೊಂದರೆ ಬರುತ್ತೆ, ಮಗ ಬಿಟ್ಟು ಹೋಗ್ತಾನೆ ವೈರಾಗ್ಯದಿಂದ. ಅವರು ಮುದುಕರು, ಅವರಿಗೆ ಬಹಳಷ್ಟು ನೊಂದು ಬೆಂದಾಗ ನಾವೆಲ್ಲ ಕಂದಾವರದ ಉಡುಪರು. ಕುಂದಾಪುರದ ಹತ್ರ ಒಂದು 10 ಕಿಲೋಮೀಟರ್ ಬಸರು ರಸ್ತೆಯಲ್ಲಿ ಕಂದಾವರ ಅಂತಿದೆ. ನಾವು ವೈಷ್ಣವರು, ಶಿವಳ್ಳಿ ಬ್ರಾಹ್ಮಣ ಪಂಗಡದವರು, ವಿಷ್ಣುವಿನ ಆರಾಧಕರು. ಅಲ್ಲಿ ಜನಾರ್ದನ ದೇವಸ್ಥಾನದಲ್ಲಿ ನಾವೆಲ್ಲ ದೇವರನ್ನ ಆರಾಧನೆ ಮಾಡ್ತಾ ಇದ್ದೆವು. ಆಗ ಈ ಬ್ರಾಹ್ಮಣರು ಹಿಂದೆ ಊರು ವಲಸೆ ಹೋಗುವಂಥದ್ದು, ತಿರುಗುವಂಥದ್ದು ಕ್ರಮಗಳಿತ್ತು, ಊರಿಂದ ಊರಿಗೆ ಹೋಗುವಂಥದ್ದು. ಹಾಗೆ ಒಂದು ರಾತ್ರಿ ಇಲ್ಲಿ ಅಂಬಲಪಾಡಿ, ನಿಡಂಬೂರು ಅಂಬಲಪಾಡಿಯಲ್ಲಿ ತಂಗಿದಾಗ ರಾಜ ಏನೋ ವ್ಯಸನದಲ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ರಾಜಂತ್ರ ಕೇಳ್ತೀನಿ, ಏಕೆ ಇಷ್ಟು ಸುಖವಾಗಿದ್ದೆ, ಇಷ್ಟು ನಿಮಗೆ ಸೌಕರ್ಯಗಳಿದೆ, ಏನು ಬೇಸರಲ್ಲಿದ್ದೆ ಯಾಕೆ ಕಾಣ್ತದೆ ದಂಪತಿಗಳು ಅಂತ ಹೇಳಿದಾಗ, ನನ್ನ ಮಗ ಬಿಟ್ಟು ಹೋಗಿಬಿಟ್ಟಿದ ನಮ್ಮನ್ನ, ಅವ ಬೇಕು, ನಮಗೆ ವೃದ್ಧಾಪ್ಯ ಸೌಖ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ನಿಗೆ ಏನು ಇಷ್ಟ ಕೇಳಿದಾಗ ಬಿದಿರಿನ ಅಕ್ಕಿ ಅವರಿಗೆ ಭಾರಿ ಇಷ್ಟ ಹೇಳ್ತಾರೆ. ಬಹಳಷ್ಟು ಪರಿಮಳ ಇರುತ್ತೆ. ಬಿದಿರಿನ ಅಕ್ಕಿ 12 ವರ್ಷಕ್ಕೊಮ್ಮೆ ಮಾತ್ರ ಆಗೋದು ಬಿದಿರಿನಲ್ಲಿ. ಆಮೇಲೆ ಆ ಬಿದಿರಿನ ಗಿಡ ಸತ್ತು ಹೋಗಿಬಿಡುತ್ತೆ. ಅದನ್ನ ಹಿಡ್ಕೊಂಡ್ರು ಅಲ್ಲಲ್ಲಿ ಹೋದಲ್ಲೆಲ್ಲ ಅದರದ್ದು ಅನ್ನ ಮಾಡ್ತಾ ತುಳುವಿನಲ್ಲೇ ಮಾತಾಡ್ತಾರೆ. ಒಂದ್ ದಿವಸ ರಾತ್ರಿ ಒಬ್ಬ ಬರ್ತಾನೆ, ನೀವು ತುಳು ಮಾತಾಡ್ತೀರಿ, ಬಿದಿರು ಅಕ್ಕಿ ಮಾಡಿದ್ದೀರಿ, ನಂಗೆ ಭಾರಿ ಇಷ್ಟ, ನೀವು ಎಲ್ಲಿ ಅವ್ರು ಅಂತ ಹೇಳುವಾಗ ಇವ ರಾಜನ ಮಗ ಅಂತ ಗೊತ್ತಾಗುತ್ತೆ. ಆಗ ಹೇಳ್ತಾರೆ, ಹೀಗೆ ತಂದೆ ತಾಗಲಿ ಸೌಖ್ಯ, ಯಾಕೆ ಹೀಗೆ ಬಿಟ್ಟು ಬಂದಿದ್ಯಾ ಅಂತ ಹೇಳಿ, ನಾನು ವೈರಾಗ್ಯ, ನನಗೆ ಎಲ್ಲ ಬೇಡ, ನಾನು ಅಂತರ್ಮುಖಿಯಾಗಿ ಮೇಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ ಸಂತೋಷದಿಂದ ರಾಜ ಬಹಳ ಸಂತೋಷ ಕೊಡ್ತಾನೆ. ಸ್ವಲ್ಪ ನಮಗೆ ನಮ್ಮವರಿಗೆ ಹಿಂದಿನ ಜಾಗ, ಆಗದ ಕಾಲದ ರಾಜರು ಕೊಡುವಂತ ಉಡುಗೊರೆ ನಿಮಗೆಲ್ಲ ಗೊತ್ತು. ತುಂಡರಸ ಇದ್ದಂತೆ ಕೊಟ್ಟಿರ್ಲಿಕ್ಕಿಲ್ಲ. ಕಡೆಕಾರು ಅಂತ ಇಲ್ಲಿ 10 ಗ್ರಾಮ ನಮ್ಮ ನಿಡಂಬೂರು ಮಾಗಣಿ ಒಳಗೆ, ಅಲ್ಲಿ ಒಂದು ಜಾಗ ಕೊಟ್ಟು ಅವರಿಗೆ ವಾಸವಾಡಲಿಕ್ಕೆ ಮನೆ ಕೊಡ್ತಾನೆ. ಪೂರ್ತಿ 8 ಗ್ರಾಮಗಳನ್ನು, ನಿಡಂಬೂರು, ಬೀಡನ್ನ, ಮಾಗಣೆಯನ್ನ ನಮ್ಮ ಹಿರಿಯರಿಗೆ ಕೃಷ್ಣಾರ್ಪಣೆ ಬಿಟ್ಟು ನೀವೇ ನಡ್ಸ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಹೋಗ್ತಾನೆ. ಆಮೇಲೆ ನಾವು ಈ ಮನೆಗೆ ಬಂದು ನೆಲೆಸಿದ್ರು, ನಮ್ಮ ಹಿರಿಯರು ನೆಲೆಸಿದ್ರು. ನಿಡಂಬೂರು ಚಾವಡಿಯ ಅಂಬಲಪಾಡಿಯ ಈ ಮನೆ ಹೆಸರು ಮಾತಿನದ್ದು. ಮನೆಯೊಳಗೆ ಕಾಲಿಟ್ಟಾಕ್ಷಣ ಉಡುಪಿಯಂತಹ ಕರಾವಳಿಯ ಸೆಕೆಯಲ್ಲೂ ತಂಪಾದ ಗಾಳಿಯ ಅನುಭವವಾಗುತ್ತೆ. ಇದು ಅಂಕಣದ ಮನೆಯ ವಿನ್ಯಾಸದ ವಿಶೇಷತೆ. ಅರಸರು ವಾಸವಾಗಿದ್ದ ಈ ಮನೆಯನ್ನ ಕೊಡುಗೆಯಾಗಿ ಪಡೆದ ಮೇಲೆ ಇಂದಿಗೂ ಅಷ್ಟೇ ಜತನದಿಂದ ಕಾಪಾಡಿಕೊಂಡು ಬಂದಿರುವ ಶ್ರೇಯ ಬಲ್ಲಾಳರ ಕುಟುಂಬಕ್ಕೆ ಸಲ್ಲಬೇಕು. ರಾಜರ ಇಂದ ದೊರೆತದ್ದು ಮಟ್ಟ, ಆದರೆ ಇವತ್ತು ಕೂಡ ಆ ರಾಜ ಕಳೆಯನ್ನು ಉಳಿಸ್ಕೊಂಡು ಬಂದಿದ್ದೀರಿ. ಸೊ ಈ ಮನೆಯಲ್ಲಿ ಸಹ ಮನೆ ಬಾಗಿಲಿನಿಂದ ಹಿಡಿದು ಪ್ರತಿಯೊಂದು ಕಂಬದಲ್ಲೂ ಆ ಕೆತ್ತನೆ ಇರ್ಬೋದು, ಆ ಕಲಾ ಕೌಶಲ್ಯತೆ ಇದೆಯಲ್ಲ ಎದ್ದು ಕಾಣಿಸ್ತದೆ. ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಿ ಅಂತ ಇವತ್ತಿನವರೆಗೂ? 400 ವರ್ಷ ಅಂದ್ರೆ ದೊಡ್ಡ ಚಾಲೆಂಜ್ ಇರ್ಬೋದಲ್ಲ ನಿಮ್ಗೆ? ಚಾಲೆಂಜ್ ದೊಡ್ಡದೆ. 94ನೇ ಇಸ್ವಿಯಲ್ಲಿ ಮನೆ ಸ್ವಲ್ಪ ಹಳತ್ತು, ಮಣ್ಣಿನ ಗೋಡೆಗಳು, ಮಣ್ಣಿನ ಗೋಡೆ 3-3 ಫೀಟ್ನ ಗೋಡೆಗಳು, ಮಣ್ಣಿನ ಫೌಂಡೇಶನ್ಗಳು ಹಳತ್ತೆಲ್ಲ ಇದ್ದದ್ದು.
ಅದ್ರಲ್ಲಿ ಹಾಗೆ ಬಿಟ್ಟರೆ ಎಲ್ಲ ಬ್ಯಾಂಡಿಗೂಡ್ಸ್ ಬಂದರು ಹೊಂಡಾಗಿ ಬಿದ್ದು ಹೋಗುತ್ತೆ ಅಂತ ಹೇಳುವ ತಂದೆಯವರು ಇದ್ರಾಗ ತಂದೆಯವರು ಒಪ್ಕೊಂಡ್ರು, ಹೆಂಗಸರು ಒಪ್ಪಿಕೊಂಡ್ರು. ಆಯ್ತು ಅಂತ ಕಷ್ಟ ಹೆಂಗಸರಿಗೆ ದೊಡ್ಡ ಮನೆ ಆದ ಕೂಡಲೇ, ಗಂಡಸರು ಹಣ ಇದ್ರೆ ಕಟ್ಸಿಬಿಡ್ತಾರೆ. ನಮ್ಮ ಹಿರಿಯರೆಲ್ಲ ಇದ್ದ ಮನೆ ಪೂರ ತೆಗೆಯೋದು ಬೇಡ, ಹುಚ್ಚು ಡಾಕ್ಟರ್ಗೆ ಹುಚ್ಚು ಹೇಳ್ಬೋದು, ಬಟ್ ಹುಚ್ಚಲ್ಲಿ ಒಂದು ಸಂತೋಷ ಇರೋದ್ರಿಂದ ನಮಗೆ ನೆಮ್ಮದಿ, ನಮಗೆ ಖುಷಿ ಆಗೋದ್ರಿಂದ ಒಂದು ಮನೆ ಹೇಳಿದಾಗ ಬೇರೆ ಸಂತೋಷಕ್ಕಾಗಿ ನಾವು ಮನೆ ಕಟ್ಟೋದಲ್ಲ, ನಮ್ಮ ಸಂತೋಷಕ್ಕೆ ನಾವು ಕಟ್ಟಬೇಕು, ನಮಗೆ ನೆಮ್ಮದಿ ಶಾಂತಿ ಸಿಗಬೇಕು. ಅಂದು ಇಂದಿಗೆ ಕೊಂಚ ಬದಲಾವಣೆಗಳನ್ನ ಬಲ್ಲಾಳ್ ಮಾಡಿಕೊಂಡಿದ್ದಾರೆ. ಇಂದಿನ ಅನುಕೂಲಕ್ಕೆ ತಕ್ಕಂತೆ ರೂಪಾಂತರ ಮಾಡಿಕೊಂಡಿರುವ ಬಲ್ಲಾಳ್ ಹಳತನ್ನ ಉಳಿಸಿಕೊಂಡೇ ಹೊಸತನ್ನ ಜೋಡಿಸಿದ್ದಾರಷ್ಟೇ. ಆಗ ನಮ್ಮಲ್ಲಿ ಭತ್ತದ ಕೋಣೆ ಬೇರೆ, ಬ್ರಿಟಿಷರ ಕಾಲದಲ್ಲಿ ರೇಷನ್ ಗೂಡುಗಳು ಅಂತ, ಆಗ ರೇಷನ್ ಜೋರಿತ್ತು, ಅಕ್ಕಿ ಅದಕ್ಕೊಂದು ಗೂಡು ಬೇರೆ ಅದಿತ್ತು. ಹೆತ್ತವರಿಗೆ ಬಾಣಂತಿ ಕೋಣೆ, ಈ ಕೋಣೆಗಳೇ ಕೋಣೆಗಳು 5 ಅಡಿಗೆ ಮನೆಗಳಿತ್ತು. ನಾವಾದಾಗ ಈಗಕ್ಕೆ ಬೇಕಾದಾಗೆ ಹಿಂದಿನ ಸೌಂದರ್ಯವನ್ನ ವಾಸ್ತುವನ್ನು ಬಿಡದೆ ಈಗಕ್ಕೆ ನಮಗೆ ತಕ್ಕಂತೆ, ಅನುಕೂಲಕ್ಕೆ ತಕ್ಕಂತೆ ನಮಗೆಲ್ಲ ಬೆಡ್ರೂಮ್ಸ್ ಇದ್ದದ್ದು ಮದುವೆ ಆದ್ಮೇಲೆ ಉಪ್ಪರಿಗೆಯಲ್ಲಿ ಬಾಚಣಿ ತರಬೇಕಾದ್ರೆ ಉಪ್ಪರಿಗೆ ಹೋಗ್ಬೇಕು ನಾವು, ಅದಕ್ಕೆ ಕೆಳಗೆ ಮಾಡ್ಕೊಂಡೇವೆ, ಅದನ್ನೆಲ್ಲ ಕನ್ವರ್ಟ್ ಮಾಡ್ಕೊಂಡು ಕನ್ವೀನಿಯನ್ಸ್ ತಕ್ಕ ಹಾಗೆ ಕೆಲವೊಂದು ಬದಲಾವಣೆಗಳನ್ನು ಉಳಿಸಿಕೊಂಡು ಹೊಸತನ್ನು ಸೇರಿಸಿಕೊಂಡೆವು. ಆ ರೀತಿಯಾಗಿ ಈಗ ಅದನ್ನೀಗ ಮೇಂಟೈನ್ ಮಾಡ್ತಾ ಇದ್ದೇವೆ. ಮುಂದೆ ಹೇಗೆ ಗೊತ್ತಿಲ್ಲ, ಇನ್ನೊಂದು 80-100 ವರ್ಷಕ್ಕೆ ಇದೇನು ಮತ್ತೆ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ನೋಡಿದಂತೆ ಮತ್ತೆ ಏನೇನು ನಿಮಗೆ ಬಹಳ ಇಷ್ಟವಾಗುವಂಥದ್ದು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿಗೆ ಬಹಳ ಹಿತವಾಗಿರುವಂಥದ್ದು, ಬಹಳ ಖುಷಿ ಕೊಡುವಂತಹ ವಿಚಾರ ಅಂತಂದ್ರೆ ನಿಮ್ಮ ಮನೆದು ಯಾವುದು? ಒಂದು ವಿಶಾಲತೆ, ಹೊರಗೆ ವಿಶಾಲತೆ ಬಂದ ಹಾಗೆ ಮನಸ್ಸು ವಿಶಾಲ ಆಗುತ್ತೆ. ಎರಡನೇದು ಬೇಕಾದಷ್ಟು ಗಾಳಿ, ಬೆಳಕು. ಮಳೆ ಬಂದ್ರೆ ನಾವು ಅದನ್ನು ಸಂತೋಷ ಪಡ್ತೇವೆ, ಇಲ್ಲೇ ಮಳೆ ನೋಡ್ಬೋದು, ಅದರ ಜೋರ್ ಬಂದ ಅರ್ಬಿ ಬೀಳ್ಸು ನಾವು ತುಳುವಿನ ಹೇಳ್ತೇವೆ, ಹನಿಗಳ ಮೈ ಮೇಲೆ ಬೀಳೋದು, ಇಲ್ಲೆಲ್ಲ ಒದ್ದೆ ಆಗುತ್ತೆ. ಅದು ಸಣ್ಣದ್ರೊಳಗೆ ಎಂಜಾಯ್ ಮಾಡಿದ್ದು ಅದೇ, ಇನ್ನೂ ಅದನ್ನ ಎಂಜಾಯ್ ಮಾಡ್ತೀವಿ. ಎರಡನೇದು ತಂಪು. ಇಲ್ಲೆಲ್ಲ ಮುಚ್ಚಿಗಳಿದೆ, ಈಗ ಮರದ ಮುಚ್ಚಿಗಳ ಮೇಲೆ ಮಣ್ಣು ಹಾಕಿರ್ತಾರೆ, ಮಣ್ಣ ಮೇಲೆ ಮತ್ತು ಬೇಕಾ ಸಿಮೆಂಟ್ ಸುಣ್ಣವು ಹಾಕೊಳ್ತೇವೆ ನಾವು. ಮರ ಮತ್ತೆ ಮಣ್ಣಿರೋದ್ರಿಂದ ಪುನಃ ಮೇಲೆ ಮಾಡಿರೋದ್ರಿಂದ ತಂಪಿರುತ್ತೆ, ಪೂರ್ತಿಯಾದ ತಂಪು. RCC ಬಿಲ್ಡಿಂಗ್ 11 ಗಂಟೆ ರಾತ್ರಿಗೂ ಬಿಸಿಯಾಗಿರುತ್ತೆ, ಒಳ್ಳೆ ಕೆಂಡದಾಗೆ, ಕಬ್ಬಿಣ ಚಪ್ಪೆ ಆಗಿರೋದಿಲ್ಲ. ಇಲ್ಲಿ ನಮ್ಮ ಈ ಮನೆಯಲ್ಲಿ ನಮಗೆ ಎಂತ ಸೆಕೆ ಇದ್ರೆ ಸಹ, ಫ್ಯಾನ್ ಇಲ್ಲದ ಸಹ ಅಂತಹ ಸೆಕೆ ಅಂತ ಆಗೋದಿಲ್ಲ, ತಂಪೇ ಇರುತ್ತೆ. ಉಡುಪಿಯಲ್ಲೂ ನೀವು ತಂಪಾಗಿರಬಹುದು. ಉಡುಪಿಯಲ್ಲಿ ಖಂಡಿತವಾಗಿ ತಂಪಾಗಿರಬಹುದು. ಹೌದು, ಅದು ಬಹಳ ದೊಡ್ಡ ಮಾತಲ್ಲ. ಖಂಡಿತ ಖಂಡಿತ. ಮತ್ತೆ ಈ ಒಂದು ಪೋರ್ಷನ್ ಬಹಳ ಸುಂದರವಾಗಿರುವಂಥದ್ದು, ಇದಕ್ಕೆ ಏನು ಬಹಳ ಪ್ರಾಮುಖ್ಯತೆ ಇದೆಯಾ? ಇದೇ ಕಾರಣಕ್ಕೆ ಅಂತಾನೆ ಓಪನ್ ಇಟ್ಟಿರುವಂತಹದ್ದ? ಇಲ್ಲಿ ಸಾಮಾನ್ಯವಾಗಿ ಈ ಮನೆಗಳಿಗೆ ಅಂಕಣದ ಮನೆಗಳು ಅಂತ ಹೇಳ್ತಾರೆ. 1 ಅಂಕಣದ ಮನೆ, 2 ಅಂಕಣದ ಮನೆ, 3 ಅಂಕಣದ ಮನೆ ಅಂತ ಹೇಳ್ಕೊಂಡು ಆ ರೀತಿ ದೊಡ್ಡದಾಗಿ ಜಾಸ್ತಿ ಆದಾಗ ಅಂಕಣಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಜನಗಳು ಜಾಸ್ತಿ ಇದ್ದಷ್ಟು ಅಂಕಣಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಎದುರಿದ್ದ ಅಂಗಣ ನೋಡಿ, ಅದಕ್ಕೆ ಒಳಗೆ ಬರುವ ದ್ವಾರ ನೋಡಿ, 7 ಫೀಟ್ 3.5 ಫೀಟ್ 4 ಫೀಟ್ ದೊಡ್ಡದ ದ್ವಾರ. ಅದು ಅಷ್ಟು ಜನ ಇಲ್ಲಿ ಬರ್ತಾ ಇದ್ರು, ಅಷ್ಟು ಜನ ಇದರ ಅಷ್ಟು ದೊಡ್ಡ ದ್ವಾರ ಬೇಕಾಗಿಲ್ಲ, ಅಷ್ಟು ಜನ ಬಂದು ಹೋಗುವವರಿದ್ರು ಅಂತ ಅದನ್ನ ಹೊರಗಿಂದ ಕೂತ್ಕೊಳ್ಳೋವರಿಗೆ ಅಲ್ಲಿ ಹೆಬ್ಬಾಗಿಲು ಅಂತ ಹೇಳ್ತೇವೆ. ಅಂಗಳ ಹಸಿರು ಉಳಿಸಿಕೊಳ್ಳಿಕ್ಕೆ ಆಗುತ್ತೆ, ಅಂಗಳ ಲೈಟಿಗೆ ಮತ್ತೆ ಬೆಳಕಿಗೆ ಆಗುತ್ತೆ. ಆಮೇಲೆ ಚಾವಡಿ. ಸರಿ, ಅದು ಚಾವಡಿಯಲ್ಲಿ ಕೂತಂತೂ ನಂಗಂತೂ ಬಹಳ ಖುಷಿ ಆಗ್ತದೆ. ಸೊ ಮತ್ತೆ ಈ ಒಂದು ರೌಂಡ್ ಹೋಗಿ ನೋಡಿ ಬರೋಣ ಅಂತ ಅನ್ಸುತ್ತೆ. ಏನೇನೋ ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳನ್ನ ನೀವು ಅಲ್ಲಿ ಇಟ್ಟಿದ್ದೀರಿ ಅಂತ ಅನ್ಸುತ್ತೆ. ಸೊ ಒಂದೊಂದು ತೋರಿಸ್ಬೋದಾ? ಖಂಡಿತ. ಬಲ್ಲಾಳರ ಮನೆ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ತಿಳಿದಷ್ಟು ಇನ್ನಷ್ಟು ತಿಳಿಬೇಕು ಅನ್ನುವಂತಹ ವಿಚಾರಗಳು, ವಿಷಯಗಳು, ಮಾಹಿತಿಗಳು ಇನ್ನಷ್ಟು ಇವೆ. ಸೊ ಅದನ್ನ ತಿಳ್ಕೊಳ್ಳೋಣ. ಬಹಳಷ್ಟು ಹಳೆ ಕಾಲದ ವಸ್ತುಗಳನ್ನೆಲ್ಲ ಇಟ್ಕೊಂಡಿರುವಂಥದ್ದು ನೀವು. ಸೊ ನಿಮಗೆ ಬಹಳ ರುಚಿ ಇದೆ ಅಂತ ಅನ್ಸುತ್ತೆ. ನಮಗೆ ಹೊಸ ವಸ್ತುಗಳನ್ನ ಸಿಕ್ಕಿದ್ರೆ ಯಾರಿಗಾರು ಹಳ ಮನೆ ಇದ್ದವರಿಗೆ ಕೊಟ್ಟು ಬಿಟ್ಟು ಖುಷಿ ಆಗುತ್ತೆ ಅವರಿಗೆ. ಅವರಲ್ಲಿರುವ ಹಳ ವಸ್ತುಗಳನ್ನ ಹಿಡ್ಕೊಂಡ್ ಬರುವಂತ ಮೊದಲಿನ ಹವ್ಯಾಸ.